ಇನ್ನೊಂದು ದಿನ ಶಿವರಾತ್ರಿಯಲ್ಲಿ ಹಳ್ಳಿಯವರು ಜಾಗರಣೆಗಾಗಿ ಬಯಲಾಟ ಹೂಡಿದರು. ಆಟದಲ್ಲಿ ವೇಷ ಹಾಕುವ ಭಕ್ತರೆಲ್ಲ ಪೂಜೆ ಉಪವಾಸಗಳಲ್ಲಿ ಹಗಲು ಕಳೆಯುವುದು ವಾಡಿಕೆಯಾಗಿತ್ತು. ಗದಾಧರನು ಪಾತ್ರಧಾರಿಯಲ್ಲದಿದ್ದರೂ ನಿಯಮನಿಷ್ಠೆಗಳಿಂದ ಉಪವಾಸ ಮಾಡಿ ರಾತ್ರಿ ಶಿವಪೂಜೆಯಲ್ಲಿ ನಿರತನಾಗಿದ್ದನು. ಗೆಳೆಯನೊಬ್ಬನು ಓಡಿ ಬಂದು, ಸೀತಾನಾಥನ ಮನೆಗೆ ಕೂಡಲೇ ಬರಬೇಕು, ನಿನಗಾಗಿ ಎಲ್ಲರೂ ಕಾದುಕೊಂಡಿದ್ದಾರೆ ಎಂದನು. ಮಿತ್ರನ ಉದ್ವಿಗ್ನ ಭಾವವನ್ನು ಕಂಡು ಗದಾಧರನು ಗಾಬರಿಯಿಂದ, ಏಕೆ, ಏನಾಯಿತು ಎಂದು ಕೇಳಿದನು. ಆಟದಲ್ಲಿ ಶಿವನ ಪಾತ್ರ ವಹಿಸುವವನು ಹಠಾತ್ತಾಗಿ ಅಸ್ವಸ್ಥನಾಗಿ ಬಿಟ್ಟಿದ್ದಾನೆ. ಆಟವೇ ನಿಂತು ಹೋಗುವಂತಿದೆ. ಅದಕ್ಕಾಗಿ ಊರಿನ ದೊಡ್ಡವರೆಲ್ಲರೂ ನಿನ್ನನ್ನು ಶಿವನ ಪಾತ್ರ ವಹಿಸುವಂತೆ ಕೇಳಿಕೊಳ್ಳುತ್ತಿದ್ದಾರೆ. ನಿನ್ನನ್ನು ಬಿಟ್ಟರೆ ಮತ್ತಾರೂ ಯೋಗ್ಯರಲ್ಲ. ನಾನು ಶಿವಪೂಜೆ ಬಿಟ್ಟು ಬರಲಾರೆ. ಶಿವನ ಪಾತ್ರ ವಹಿಸುವುದು ಶಿವಪೂಜೆಯಂತೆಯೇ ಪುಣ್ಯಕರವಲ್ಲವೇ? ಯಾವಾಗಲೂ ಶಿವನನ್ನೇ ಧ್ಯಾನ ಮಾಡಬೇಕಾಗುತ್ತದೆ. ನಾವು ಕೂಡ ಶಿವರಾತ್ರಿಗಾಗಿಯೇ ಆಟವಾಡುತ್ತಿದ್ದೇವೆ. ಗದಾಧರನು ಒಪ್ಪಿದನು. ನೇಪಾತ್ಯ ಮಂದಿರದಲ್ಲಿ ಸಿಂಗಾರವಾಯಿತು. ಜಟಾಭಸ್ಮ ತ್ರಿಶೂಲಧಾರಿಯೂ ರುದ್ರಾಕ್ಷಮಲಾಮಂಡಿತನೂ ಸರ್ಪಾಧರನೂ ಚರ್ಮಾಂಬರನೂ ಆದ ಬಾಲಕನು ಶಿವನಂತೆ ಶೋಭಿಸಿದನು. ಮಿತ್ರರ ಸಹಾಯದಿಂದ ಮೆಲ್ಲ ಮೆಲ್ಲನೆ ಹೆಜ್ಜೆ ಹಿಡುತ್ತಾ ಗಂಭೀರ ಮೂರ್ತಿ ರಂಗಪ್ರವೇಶ ಮಾಡಿತು. ಪ್ರೇಕ್ಷಕರು ಪ್ರತ್ಯಕ್ಷ ಮಹಾದೇವನನ್ನೇ ಕಂಡಂತೆ ಸ್ತಬ್ಧರಾದರು. ಶಿವಮೂರ್ತಿ ಕಂಡರಿಸಿದ ಪ್ರತಿಮೆಯಂತೆ ಅಲುಗಾಡದೆ ನಿಂತಿತು. ಗದಾಧರನು ಸಮಾಧಿಸ್ಥನಾಗಿದ್ದನು. ಮುಖದಲ್ಲಿ ಜ್ಯೋತಿ ಹೊಮ್ಮುತ್ತಿತ್ತು. ಎಡೆಬಿಡದೆ ಕಣ್ಣೀರು ಹರಿಯುತ್ತಿತ್ತು. ಜನಗಳು ಬೆಚ್ಚಿದರು, ಶಿಶಿರೋಪಚಾರ ಮಾಡಿದರು. ಶಿವನ ಧ್ಯಾನದಲ್ಲಿ ತನ್ಮಯನಾಗಿದ್ದ ಬಾಲಕನಿಗೆ ಬಾಹ್ಯ ಪ್ರಜ್ಞೆ ಇರಲಿಲ್ಲ. ಆಟ ನಿಂತು ಹೋಯಿತು. ಜನಗಳು ಗದಾಧರನ ಮಹಿಮೆಯನ್ನು ಕುರಿತು ಮಾತನಾಡುತ್ತಾ ಪ್ರಸನ್ನಚಿತ್ತರಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಶ್ರೀಯುತ ಕೇಶವಚಂದ್ರ ಸೇನ, ಸ್ವಾಮಿ ವಿವೇಕಾನಂದ ಮೊದಲಾದ ಪ್ರಖ್ಯಾತರಾದ ಮಹಾವ್ಯಕ್ತಿಗಳು ಕಾಲಾನಂತರದಲ್ಲಿ ಶ್ರೀರಾಮಕೃಷ್ಣರನ್ನು ಅವತಾರ ಪುರುಷರೆಂದು ಕಂಡುಹಿಡಿದು ಆರಾಧಿಸಿದ ಸಂಗತಿ ಜಗತ್ತಿಗೆ ಗೊತ್ತಾಗಿದೆ. ಆದರೆ ಅದಕ್ಕೆ ಬಹುಪೂರ್ವದಲ್ಲಿಯೇ ಕಾಮರಾಪುಕುರ ಗ್ರಾಮದಲ್ಲಿ ದರಿದ್ರನೂ ವೃದ್ಧನೂ ಅಜ್ಞಾತನಾಮನೂ ಆಗಿದ್ದ ಶ್ರೀನಿವಾಸ ಶಾಂಕಾರಿ ಗದಾಧರನನ್ನು ದೇವರೆಂದು ಪೂಜಿಸಿದ್ದುದು ಮಾತ್ರ ಆಡಂಬರ ಅಟ್ಟಹಾಸ ಪ್ರೇಮಿಯಾಗಿರುವ ಲೋಕದ ಗಮನಕ್ಕೆ ಬಾರದಿರಬಹುದು. ಆದರೂ ಆ ಘಟನೆ ವರ್ಣನೀಯವಾದುದು. ಕೀರ್ತಿ ಮಹತ್ತಿಗೆ ಸಾಕ್ಷಿಯಲ್ಲ. ಎಲ್ಲರ ಕಣ್ಣಿಗೂ ದಿನದಿನವೂ ಬೀಳುವ ಸೂರ್ಯನು ಕಣ್ಣಿಗೆ ಕಾಣದ ಬಹುದೂರದ ನೀಹಾರಿಕೆಗಿಂತ ದೊಡ್ಡವನಲ್ಲ. ಗದಾಧರನು ದೇವರ ಅವತಾರವೆಂದು ನಿಶ್ಚಯಿಸಿ ಶ್ರೀನಿವಾಸನು ಯಾರಿಗೂ ತಿಳಿಯದಂತೆ ಪೂಜೆಗೆ ಅಣಿ ಮಾಡಿದನು. ಒಂದು ದಿನ ವೃಕ್ಷ ಪ್ರವೃತ್ತನಾಗಿದ್ದ ನಿರ್ಜನ ಪ್ರದೇಶಕ್ಕೆ ಬಾಲಕನನ್ನು ಕರೆದೊಯ್ದು ದರ್ಬೆಯ ಪೀಠದ ಮೇಲೆ ಕುಳ್ಳಿರಿಸಿ ಮಿಠಾಯಿ ಮೊದಲಾದ ಮಧುರ ನೈವೇದ್ಯಗಳನ್ನು ಮುಂದಿಟ್ಟು ಆತನನ್ನು ಹೂಮಾಲೆಗಳಿಂದ ಅಲಂಕರಿಸಿ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಪೂಜಿಸಿದನು. ತರುವಾಯ ಧ್ಯಾನಮೂರ್ತಿ ತರುಣ ಗದಾಧರನ ಮುಂದೆ ಭಕ್ತಿಮೂರ್ತಿ ವೃದ್ಧ ಶ್ರೀನಿವಾಸನು ಕೈಮುಗಿದು ನಿಂತುಕೊಂಡು ಕಂಬನಿಗರೆಯುತ್ತಾ, ಹೇ ದೇವದೇವ, ನಾನು ಮುದುಕನಾದೆ. ನನಗೆ ಅಂತ್ಯ ಸಮೀಪಿಸುತ್ತಿದೆ. ನೀನು ಜಗತ್ತಿನಲ್ಲಿ ಮುಂದೆ ಮಾಡುವ ಮಹಾಕಾರ್ಯಗಳನ್ನು ಕಣ್ಣಾರೆ ನೋಡುವ ಪುಣ್ಯ ನನಗಿಲ್ಲ. ಆದರೂ ನನ್ನದು ಇದೊಂದು ಪ್ರಾರ್ಥನೆ. ಈ ನಿನ್ನ ದರಿದ್ರ ಕಿಂಕರನ ಮೇಲೆ ನಿನ್ನ ಕೃಪಾಕಟಾಕ್ಷ ಯಾವಾಗಲೂ ತಪ್ಪದಿರಲಿ ಎಂದು ಪ್ರಾರ್ಥಿಸಿದನು. ಸತ್ಯ ಮಿಥ್ಯೆಗಳೇನೇ ಇರಲಿ, ಎಂತಹ ದೃಶ್ಯ! ದಿನ ಕಳೆದ ಹಾಗೆಲ್ಲ ಬಾಲಕನ ಧರ್ಮ ಪ್ರಜ್ಞೆ ವಿಕಾಸವಾಯಿತು. ಐಹಿಕ ವಿಷಯಗಳಲ್ಲಿ ಔದಾಸೀನ್ಯವು ಹೆಚ್ಚಿತು. ಶಾಲೆಗೆ ಹೋಗುವುದು ವಿರಳವಾಯಿತು. ಹೊಟ್ಟೆ ಹೊರೆಯುವ ಅಕ್ಷರ ವಿದ್ಯೆಯಲ್ಲಿ ತಿರಸ್ಕಾರ ಹುಟ್ಟಿತು. ಅದಕ್ಕೆ ಬದಲಾಗಿ ಪುರಾಣ ಶ್ರವಣ, ಈಶ್ವರ ಆರಾಧನೆ, ದೇವದೇವಿಯರ ಮೂರ್ತಿ ರಚನೆ, ಭಗವತ್ ಸಂಕೀರ್ತನೆ ಮೊದಲಾದವುಗಳಲ್ಲಿ ಆಸಕ್ತಿ ಹೆಚ್ಚಿತು. ಹಳ್ಳಿಯವರೆಲ್ಲ ಆತನಿಂದ ಪುರಾಣ ಕಥೆಗಳನ್ನು ಕೇಳಿ ಆನಂದ ಪಡುತ್ತಿದ್ದರು. ರಾಮಕುಮಾರನು ತಮ್ಮನಿಗೆ ಆಗಾಗ ಬರುತ್ತಿದ್ದ ಭಾವ ಸಮಾಧಿಯನ್ನು ಯಾವುದೋ ಒಂದು ವಿಧವಾದ ಮೂರ್ಛೆಯ ಚಿಹ್ನೆ ಎಂದು ತಿಳಿದು ಅವನನ್ನು ಯಾವ ಕಠಿಣ ನಿಯಮಗಳಿಗೂ ಗುರಿ ಮಾಡದೆ ಸುಮ್ಮನಾದನು. ಮಧ್ಯೆ ಮನೆಯಲ್ಲಿ ಕೆಲವು ವಿಶೇಷ ಸಂಗತಿಗಳೊದಗಿದವು.